ಒಂದಕ್ಕೆ ಒಂದೂವರೆ. ಒಂದಕ್ಕೆ ಒಂದೂವರೆ ಇದೆ. ಓಕೆ. ಇದು ಮ್ಯಾಟಲ್ಲೂ ಸಿಗುತ್ತೆ 1/2 ಸೈಜು, ಮ್ಯಾಟಲ್ಲೂ ಸಿಗುತ್ತೆ, ಆ ಗ್ಲಾಸಿ ಟೈಪಲ್ಲೂ ಸಿಗುತ್ತೆ. ಓಕೆ. ಡಿಸೈನ್ಸ್ ಎಲ್ಲ ಈ ಕಡೆ ಡಿಸ್ಪ್ಲೇ ಮಾಡಿದ್ದೀವಿ. ಇದೇ ಥರ ಮ್ಯಾಟ್ ಫಿನಿಶ್. ಇವೆಲ್ಲ ಮ್ಯಾಟ್ ಫಿನಿಶ್ ಅಲ್ವಾ ಸರ್? ಸಿಲ್ಕಿ ಮ್ಯಾಟು. ಓಕೆ. ಕೆಲವರಿಗೆ ಗ್ಲಾಸಿ ಇಷ್ಟ ಇಲ್ಲ ಅಂದವ್ರಿಗೆ ಮ್ಯಾಟ್ ಫಿನಿಶ್ ಮಾಡ್ತಾರೆ. ಓಕೆ. ಈ ತರ ಲೈಟು ಡಾರ್ಕ್ ಹೈಲೈಟು ಮ್ಯಾಚಿಂಗ್ ಫ್ಲೋರಿಂಗ್ ಬೇಕಾದ್ರೂ ಬರುತ್ತೆ. ಇದು ಬ್ಲೂ ಅಲ್ಲ? ಮ್ಯಾಚಿಂಗ್ ಫ್ಲೋರಿಂಗ್ ನಾವು ಅಲ್ಲ, ಈ ಕೆಳಗಡೆ ಇದೆಯಲ್ಲ ಇದು ಫ್ಲೋರಿಂಗ್ ಎಕ್ಸಾಂಪಲ್ ಅಲ್ವಾ? ಫ್ಲೋರಿಂಗ್ ಎಕ್ಸಾಂಪಲ್ ಮ್ಯಾಚಿಂಗ್ ಫ್ಲೋರಿಂಗ್. ಓಕೆ. ಇದು ಮೇಲ್ಗಡೆ ನಾವು ಒಂದು ಮಾಡ್ಯುಲರ್ ಕಿಚನ್ ಮಾಡಿದೀವಿ, ನಿಮ್ಮ ವಿಡಿಯೋದಲ್ಲಿ ತೋರಿಸಿರ್ಬೋದು. ಹಾ. ಸೇಮ್ ಟೈಲಲ್ಲಿ ನಾವು ಮಾಡ್ಯುಲರ್ ಕಿಚನ್ ಬಾತ್ರೂಮ್ ಮಾಡಿ ತೋರಿಸಿದ್ದೀವಿ. ಈ ತರ ಇದೆ. ಇದು ಗ್ಲಾಸಿ ಫಿನಿಶ್ 1/2 ಸತ್ವಾರಿ ಮ್ಯಾಟ್ ಫಿನಿಶ್. ರಸ್ಟಿಕ್ ಲುಕ್ ಬೇಕು ಅನ್ನೋರಿಗೆ ಮ್ಯಾಟಲ್ಲಿ ಮಾಡ್ತಾರೆ. ವಾವ್, ಚೆನ್ನಾಗಿದೆ ಅಲ್ಲ ಸರ್? ಹಾಂ, ಇಷ್ಟು ಮೇಡಮ್. ಚಿಕ್ಕ ಮಕ್ಕಳು ಲ್ಯಾಂಡ್ಸ್ಕೇಪ್ ಥರ ಇದೆ. ಲ್ಯಾಂಡ್ಸ್ಕೇಪ್ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಲ್ವಾ? ಬಾತ್ರೂಮ್ಸ್ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ. ಇದು ಮೌಂಟೇನ್ ಥರ. ಲ್ಯಾಂಡ್ಸ್ಕೇಪ್ ಡಿಸೈನ್ಸ್ ಥರ ಇದೆ. ಸೊ ನೇಚರ್ ಥರ ಅನಿಸುತ್ತೆ ಇದರಲ್ಲಿ. ಹೌದೌದು, ತುಂಬ ಚೆನ್ನಾಗಿದೆ ಸರ್. ಕಲೆಕ್ಷನ್ಸ್ ಮಾತ್ರ ತುಂಬ ಅದ್ಭುತವಾಗಿದೆ ನಿಮ್ಮ ಹತ್ರ. ಈ ಕಡೆ ಇದೆಲ್ಲ ಫುಲ್ ಗ್ಲಾಸಿನೇ ಇದೆ. ಓಕೆ. ಗ್ಲಾಸಿ 1/2 ಸೈಜಸ್ ಇದೆಲ್ಲ. ಇವೆಲ್ಲ 1/2 ಸೈಜಲ್ಲಿದೆ. 1/2 ಸೈಜಸ್. ಓಕೆ. 1/2 ಸೈಜಸ್ ಲೈಟ್. ಇದು ಲೈಟು ಡಾರ್ಕ್ ಅಲ್ಲಿ. ಇದು ಬೇಕಾದ್ರೆ ಸಿಂಗಲ್ ಕಲರ್ ಬಾತ್ರೂಮ್ ಮಾಡ್ಬೋದು. ಥರ ಕಲೆಕ್ಷನ್ಸ್. ಅವೈಲೇಬಲ್ ಸೇಮ್ ರೇಟ್ ಮೇಡಮ್. ಕೆಲವು ಕಡೆ ಎಲ್ಲ ಲೈಟ್ ಒಂದು ರೇಟು, ಡಾರ್ಕ್ ಒಂದು ರೇಟು, ಹೈಲೈಟರ್ ಒಂದು ರೇಟ್ ಇರುತ್ತೆ. ಓಕೆ. ನಮ್ಮ ಹತ್ರ ಹೋಲ್ಸೇಲ್ ಅಲ್ಲಿ ನಿಮಗೆ ಒಂದೇ ಪ್ರೈಸ್ ಸಿಗುತ್ತೆ. ಡಾರ್ಕ್ ಹೈಲೈಟರ್ ಎಲ್ಲ ಸೇಮ್ ರೇಟ್ ಎಲ್ಲ ಸಿಗುತ್ತೆ. ಮ್ಯಾಚಿಂಗ್ ಕಾಂಬಿನೇಷನ್ ಫ್ಲೋರಿಂಗ್ ಎಲ್ಲ ಒಂದೇ ಇದ್ರಲ್ಲಿ ಬಂದಿದೆ. ಓಕೆ. ಇದು ವುಡನ್ ಫಿನಿಶ್, ಲೈಟ್ ಡಾರ್ಕ್ ಕಾಂಬಿನೇಷನ್. ಓಕೆ. ಸೇಮ್. ಸರ್, ಈ 1/2 ಅಂದ್ರಲ್ಲ, ಎಷ್ಟಾಗುತ್ತೆ ಸರ್ ಅಂದಾಜು? ಇದು ಅಂದಾಜು ನಮಗೆ ಹೋಲ್ಸೇಲ್ ರೇಟಲ್ಲೇ ಸಿಗುತ್ತೆ ಮೇಡಮ್. ಅಪ್ರಾಕ್ಸಿಮೇಟ್ ಒಂದು 45 to 50 rupees ಸಿಗುತ್ತಲ್ವಾ? ಅಂದ್ರೆ ಇದು ಗ್ಲಾಸಿ ಮತ್ತೆ ಮ್ಯಾಟ್ ಎರಡು ಒಂದೇ ಪ್ರೈಸ್ ಅಥವಾ ಏನು ವ್ಯತ್ಯಾಸ? ಮ್ಯಾಟ್ ಎಲ್ಲ ಒಂದೇ ಬೆಲೆ ಬರುತ್ತೆ. ಒಂದೇ ಬೆಲೆ ಬರುತ್ತಲ್ವಾ? ಸೊ ನಿಮ್ಮ ಹತ್ರ ಡಿಸೈನು ಇದೆಲ್ಲ ಮ್ಯಾಟರ್ ಆಗಲ್ಲ, ಓನ್ಲಿ ಸೈಜ್ ಮಾತ್ರ ಮ್ಯಾಟರ್ ಆಗುತ್ತೆ ಅಲ್ವಾ? ನೀವು ಮ್ಯಾಟ್ ಆದ್ರೂ ತಗೊಳ್ಳಿ, ಓಕೆ, ಗ್ಲಾಸಿ ಆದ್ರೂ ತಗೊಳ್ಳಿ. 12/18 ಒಂದು ರೇಟ್ ಸಿಗುತ್ತೆ, 1/2 ಒಂದು ರೇಟ್ ಸಿಗುತ್ತೆ. ಓಕೆ. ಇದೆಲ್ಲ 1/2 ಮೋರ್ ದ್ಯಾನ್ 150 ಕಲೆಕ್ಷನ್ಸ್ ಇದೆ. ಈ ಡಿಸೈನ್ ನೋಡಿ, ವಾವ್, ತುಂಬಾ ಚೆನ್ನಾಗಿದೆ ಸರ್. ಇದು ತುಂಬಾ ಚೆನ್ನಾಗಿದೆ. ಅದು ಎಲಿವೇಶನ್ ಅಲ್ಲೂ ಯೂಸ್ ಆಗುತ್ತೆ ಮನೆ ಮುಂದೆ. ಹೌದಲ್ವಾ? ಈ ತರ ಟೆಕ್ಸ್ಚರ್ ಅದು ಪ್ರಿಂಟ್ ಸರ್? ಅದು ಇದು ಟೆಕ್ಸ್ಚರ್ ಮೇಡಮ್, ಬೆಬ್ಲಿಂಗ್ ಬರುತ್ತೆ. ಹಾ, ಬೆಬ್ಲಿಂಗ್ ಇದೆ. ಹೌದು ಸರ್, ಬೆಬ್ಲಿಂಗ್ ಕಾಣ್ತಾ ಇದೆ ಇದರಲ್ಲಿ. 4 ಅಲ್ಲಿ ಇದೆಯಾ? 2/4 ಸಿಂಪಲ್ ಕಂಪನಿ ಇದೆ. ಸಿಂಪಲ್ ಅದು? ಹಾ, ಸಿಂಪಲ್ ಅದು ಬರುತ್ತೆ. ಓಕೆ. ನೋಡಿರ್ಬೋದು, ಇದು ಕಾಂಬಿನೇಷನ್ ಲೈಟು ಹೈಲೈಟರ್, ಲೈಟು ಡಾರ್ಕ್ ಹೈಲೈಟರ್ ಬರುತ್ತೆ. ಸೇಮ್ ಮ್ಯಾಚಿಂಗ್ 2/2 ಫ್ಲೋರಿಂಗ್. ನಿಜವಾಗ್ಲೂ ಒಂಥರ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ತರ ಅನಿಸ್ತಾ ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಇದು ಮ್ಯಾಚಿಂಗ್ ಫ್ಲೋರಿಂಗ್ 2/2 ಮ್ಯಾಟ್ ಫಿನಿಶ್ ಬರುತ್ತೆ. ಓಕೆ. ಹೈಲೈಟರ್ ಬೇಕಾದ್ರೆ ಹೈಲೈಟರ್ 2/2 ಮಾಡಿದ್ದಾರೆ. ಓಕೆ. ಇನ್ನೊಂದೇನಪ್ಪ ಅಂದ್ರೆ ಸಿಂಪಲ್. ಇದು ಗ್ಲಾಸಿ ಇದೆ, ಇದು ಮ್ಯಾಟ್ ಇದೆ ಅಲ್ವಾ? ಹೌದು, ಇದು ಫ್ಲೋರಿಂಗ್ ಯೂಸ್ ಮಾಡ್ತಾರೆ. ವೀಕ್ಷಕರೇ ನೋಡಬಹುದು, ಮೇಲ್ಗಡೆ ಇದೆಯಲ್ಲ ಇದು ಗ್ಲಾಸಿ ಫಿನಿಶ್ ಅಲ್ಲಿ ಇದೆ ಟೈಲ್ಸ್, ಕೆಳಗಡೆ ಸೇಮ್ ಟೈಲ್ಸ್ ಮ್ಯಾಟ್ ಫಿನಿಶ್ ಅಲ್ಲಿ ಇದೆ ನೋಡಿ. ಸೊ ಫ್ಲೋರಿಂಗ್ ತುಂಬಾ ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. 2/2 ಫ್ಲೋರಿಂಗ್ ಬರುತ್ತೆ. ಇನ್ನೊಂದೇನಪ್ಪ ಅಂದ್ರೆ ನಿಮಗೆ ಈ ಬಾತ್ರೂಮ್ ಹೆಂಗ್ ಲೇ ಮಾಡಬೇಕು ಅಂತ ಹೇಳಿದ್ರೆ, ಸಿಂಪಲ್ ಕಂಪನಿಯವರು ಇಲ್ಲೊಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಈ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ 360 ಡಿಗ್ರಿ ಬಾತ್ರೂಮ್ ಲೈವ್ ಬಂದ್ಬಿಡುತ್ತೆ. ಸೊ ಲೇಯಿಂಗ್ ಐಡಿಯಾನು ಕೂಡ ಸಿಗುತ್ತೆ. ಲೇಯಿಂಗ್ ಐಡಿಯಾನು ಇಲ್ಲೇ ಬಂದ್ಬಿಡುತ್ತೆ. ಓಕೆ ಸರ್. ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ ನೀವು ಇಲ್ಲೇ ಬೇಕಾದ್ರೆ ಇಲ್ಲೇ ಯಾವ ತರ ಬಾತ್ರೂಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಸ್ಕ್ಯಾನರ್ ಅಲ್ಲಿ ಓಕೆ ನೋಡಿದ್ರೆ ನಿಮ್ಗೆ 360 ಡಿಗ್ರಿ ಬಂದೇ ಬಿಡುತ್ತೆ. ಆಕ್ಚುಯಲ್ ಮಾರ್ಬಲ್ ತರ ಬರುತ್ತೆ. ಇದು ಇಷ್ಟು ಕಾಂಬಿನೇಷನ್ ಲೈಟ್ ಡಾರ್ಕ್ ಹೈಲೈಟರ್ ಕಾಂಬಿನೇಷನ್ ಬರುತ್ತೆ. ಬಾತ್ರೂಮ್ ಕಾಂಬಿನೇಷನ್ ಇಲ್ಲಾಂದ್ರೆ ನಿಮಗೆ ಇದು ಮನೆ ಹೌಸ್ ಚೆನ್ನಾಗಿದೆ ಅನ್ಸಿದ್ರೆ ಮನೆ ಫ್ಲೋರಿಂಗು 2/4 ಅಲ್ಲಿ ಯೂಸ್ ಆಗುತ್ತೆ. ಸೇಮ್ ಮಾರ್ಬಲ್ ಪ್ರಿಂಟ್, ಮಾರ್ಬಲ್ ತರ ಕಾಣುತ್ತೆ. ಇದೇ ನಿಮಗೆ ಆಕ್ಚುಯಲ್ ಮಾರ್ಬಲ್ ಹೋದ್ರೆ ಅದ್ರ ರೇಟೇ ಬೇರೆ ಇರುತ್ತೆ. ಇಷ್ಟ ಆದ್ರೆ ಬಾತ್ರೂಮ್, ಇಲ್ಲ ಅಂದ್ರೆ ಲೈಟ್ ಕಲರ್ ಇಷ್ಟ ಆಯ್ತು ಅಂದ್ರೆ ಹೌಸ್ ಫ್ಲೋರಿಂಗ್ ಯೂಸ್ ಮಾಡ್ಬೋದು. ಎಲ್ಲ ಕಲೆಕ್ಷನ್ಸ್ ಅಷ್ಟೇ, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ಇದರಲ್ಲೇ ಮ್ಯಾಟ್ ಫಿನಿಶ್ ಬರುತ್ತೆ. ಓಕೆ, ಸೇಮ್ ಇದರಲ್ಲೇ ಫುಲ್ ಮ್ಯಾಟ್ ಫಿನಿಶ್ ಬರುತ್ತೆ. ಮ್ಯಾಟ್ ಫಿನಿಶ್ ಟೈಲ್ಸ್ ಬರುತ್ತೆ. ಓಕೆ, ನೋಡಬಹುದು ಮ್ಯಾಟ್ ಫಿನಿಶ್ ಬಾತ್ರೂಮ್ಸ್.
2x4 ಸೈಜು ಮ್ಯಾಟ್ ಹೈಲೈಟರು ಲೈಟು ಡಾರ್ಕು. ಸೊ ಇದು ಗ್ಲಾಸಿ ಇಲ್ಲ, ಇದು ಮ್ಯಾಟ್ ಫಿನಿಶ್ ಅಲ್ಲಿ ಇದೆ, ಬಟ್ ಲುಕ್ ತುಂಬಾನೇ ಚೆನ್ನಾಗಿದೆ. ಇದರ ಕಲೆಕ್ಷನ್ಸ್ ಇದೆ ಈ ಥರ. ವಾವ್, ಯಾವುದೋ ಹಳೆ ಸಿವಿಲೈಸೇಷನ್ ಇಂದ ತಂದೆ ಆಂಟಿಕ್ ತರ ಇದೆ ಸರ್ ಅದು, ಹೌದು ಅಲ್ವಾ? ಹಾಂ, ಇದು ಕಲೆಕ್ಷನ್ ಇದೆ. ವಾವ್, ಚೆನ್ನಾಗಿದೆ ಸರ್ ಇದು. ಒಂದು ಮನೆಗೆ ಸ್ಟೆಪ್ಸ್ ಬೇಕಾದ್ರೆ ಫುಲ್ ಬಾಡಿ ಆಂಟಿ ಸ್ಕಿಡ್ ಅಲ್ವಾ ಇದು? ಲಪತ್ರ ಫಿನಿಶ್ ಆಂಟಿ ಸ್ಕಿಡ್ ಫಿನಿಶ್ ಸ್ಟೆಪ್ಸ್ಗೆ. ಇದು 1x4 ಸೈಜಸ್ ಅಲ್ಲಿ ರೆಡಿಮೇಡ್ ಬರುತ್ತೆ, ಫುಲ್ ಬಾಡಿ ವಿತ್ ನೋಸಿಂಗ್ ಮಾಡ್ಬಿಟ್ಟು ಕೊಡ್ತೇವೆ 1x4 ಸೈಜ್ ಅಲ್ಲಿ. ಅಕಾರ್ಡಿಂಗ್ ಟು ನಿಮ್ದು 1 ಫೀಟ್ ಬರುತ್ತಾ ಇಲ್ಲ 10 ಇಂಚಸ್ ಬರುತ್ತಾ, 3 ಅಡಿ 8 ಇಂಚ್ ಬರುತ್ತೆ ಇಲ್ಲ 3.5 ಅಡಿ ಬರುತ್ತೆ. ಆ ಥರ ನಾವು 1x4 ಅಲ್ಲಿ ರೆಡಿಮೇಡ್ ಕೊಡ್ತೀವಿ. ನೀವು ಬೇಕಾದ್ರೆ ಅಕಾರ್ಡಿಂಗ್ ಕಟ್ ಮಾಡಿಕೊಂಡು ರೆಡಿ ಟು ಲೇ ಬಾಕ್ಸ್ ಓಪನ್ ಮಾಡಿದ್ರೆ ಕಲೆಕ್ಷನ್ಸ್ 5 ಕಲೆಕ್ಷನ್ಸ್ ಇದೆ. ಅಂದ್ರೆ ವೇಸ್ಟೇಜ್ ಎಲ್ಲ ತುಂಬಾ ಹೋಗಲ್ಲ, ಗ್ರಾನೈಟ್ ಅಲ್ಲೆಲ್ಲ ವೇಸ್ಟೇಜ್ ಹೋಗುತ್ತಲ್ಲ, ಅದರಲ್ಲ ವೇಸ್ಟೇಜ್ ಹೋಗಲ್ಲ. ನಿಮ್ಗೆ ತಗೊಂಡೋದ ಅಕಾರ್ಡಿಂಗ್ ಟು ಕಟ್ ಮಾಡಿ ಲೇ ಮಾಡ್ದ. ಇದಕ್ಕೆ ಮ್ಯಾಚಿಂಗ್ ರೇಸರ್ಗೆ 2x4 ಟೈಲ್ ಬರುತ್ತೆ. ಓಕೆ, 2x4 ಇದು ಲ್ಯಾಂಡಿಂಗ್ ಆಯ್ತು. ರೇಸಿಂಗ್ ಗೆ ಈ ಟೈಲ್ ಸೇಮ್ ಸಿಮಿಲರ್ ಟೈಲ್ ಫುಲ್ ಬಾಡಿ ಟೈಲ್ ಕೊಡ್ತೇವೆ. ಇದು ಮತ್ತೆ ಮೇಲೆ ಲ್ಯಾಂಡಿಂಗ್ ಬೇಕಾದ್ರೂ ಈ ಕಲರ್ಸ್ ಯೂಸ್ ಆಗುತ್ತೆ, ಸೇಮ್ ಫುಲ್ ಬಾಡಿ. ಇದು ಇದು ಫಿನಿಶಿಂಗ್ ಇದೆ, ಇದು ಆಂಟಿ ಸ್ಕಿಡ್ ತರ ಇಲ್ಲ, ಬಟ್ ಇದು ಮ್ಯಾಟ್ ಫಿನಿಶ್ ಅಲ್ಲಿ ಇದೆ. ಎಂಡಿಂಗ್ ಆಗುತ್ತೆ, ಇದು ರೇಸರ್ ಆಗುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ ಸರ್, ಇಲ್ಲಿ ನೋಡಿದ್ರೆ ಸೇಮ್ ಕಾಂಬಿನೇಷನ್ ಅಲ್ಲೇ ಇರುತ್ತೆ. ಎಸ್, ಸೂಪರ್ ಆಗಿದೆ ಸರ್ ಇವೆಲ್ಲ. ನಿಜವಾಗ್ಲೂ ಸುಮ್ಮನೆ ವೇಸ್ಟೇಜ್ ಅಲ್ಲಿ ಎಷ್ಟೋ ಕಮ್ಮಿ ಆಗುತ್ತೆ ಇದರಿಂದ, ಅಲ್ವಾ? ಓಕೆ ಸರ್. ಈ ಕಡೆ ಬಂದ್ರೆ ಪೂಜಾ ರೂಮ್ಸ್ ಬೇಕಾದ್ರೆ ಪೂಜಾ ರೂಮ್ಸ್ಗೆ ಓಕೆ, ಲೈಟ್ ಕಲರ್ಸ್ ಸತ್ವಾರಿಯೋ ಟೈಪ್ ಅಲ್ಲಿ 2x4 ಸೈಜಸ್ ಅಲ್ಲಿ ಬರುತ್ತೆ ಈ ತರ. ಫೋರ್ ಬೈ ಫೋರ್ ಸೈಜಸ್ ಎಲ್ಲ ಬರುತ್ತೆ. ಮೇಲ್ಗಡೆ ತೋರಿಸಿದ್ನಲ್ಲ ಆ ಡೆಮೋ ಮಾಡಿರೋದು ಅದು ಸೇಮ್ ಟೈಪ್ 4x4 ಸೈಜ್ ಅಲ್ಲಿ ಬರುತ್ತೆ. ಓಕೆ, 4x4 ಸೈಜ್ ಇದು ಬರುತ್ತೆ. ಅದು ಆಕ್ಚುಲಿ ಇದು ಎಲ್ಲಿಗೆ ಪೂಜಾ ರೂಮ್ ಸಿಂಪಲ್ ಕಂಪ್ನಿದು 4x6 ಮ್ಯಾಟ್ ಫಿನಿಶ್ ಪೋಸ್ಟ್ ಸೀರೀಸ್ ಅಲ್ಲಿ ಬರುತ್ತೆ. ಇದು ಪ್ರಿಂಟಿಂಗ್ ಅಲ್ಲ, ಲೇಸರ್ ಪ್ರಿಂಟಿಂಗ್ ಇದು. ಲೇಸರ್ ಪ್ರಿಂಟೆಡ್, ಲೇಸರ್ ಪ್ರಿಂಟ್, ನಾಟ್ ಎ ಪ್ರಿಂಟ್. ಇದು ಸೇಮ್ ಯಾವ ತರ ಬರುತ್ತೆ ಅಂದ್ರೆ ಇದರಲ್ಲೂ ಸ್ಕ್ಯಾನರ್ ಫೆಸಿಲಿಟಿ ಕೊಟ್ಟಿರ್ತಾರೆ. ಪೋಸ್ಟ್ ಸೀರೀಸ್, ಸೊ ಇದಕ್ಕೂ ಸ್ಕ್ಯಾನರ್ ಇರುತ್ತೆ. ಸೊ ಸ್ಕ್ಯಾನ್ ಮಾಡಿದ್ರೆ ನಿಮಗೆ 360 ಡಿಗ್ರಿ ಲೇಯಿಂಗ್ ಬಂದ್ಬಿಡುತ್ತೆ, ಕಾಣಿಸುತ್ತೆ. ಪೋಸ್ಟ್ ಸೀರೀಸ್ ಅಂತ ಹೇಳ್ತಾರೆ ಇದಕ್ಕೆ, ಸಿಂಪಲ್ ಅದು. ಇದರಲ್ಲಿ ಮ್ಯಾಟ್ ಫಿನಿಶಸ್ ಬರುತ್ತೆ, ಗ್ಲಾಸಿ ಫಿನಿಶಸ್ ಬರುತ್ತೆ. 120 ಸ್ಕ್ವೇರ್ ಫೀಟ್ ಅದು ಈ ಥರ ನೋಡ್ಬೋದು. ನೆಕ್ಸ್ಟ್ 4x8 ಸೈಜ್ ಬರುತ್ತೆ. 4x8 ಸೈಜ್ ಸರ್, ಈ ಟೈಲ್ಸ್ ಇದು? ಹೌದು, ಗ್ರೈನೈಟ್ ಈ ಸೈಜ್ ಸಿಗಲ್ವಲ್ಲ ಸರ್? 9mm ಥಿಕ್ನೆಸ್ ಬರುತ್ತೆ. 4x8 ಸೈಜ್ ಥಿಕ್ನೆಸ್ ಬಂದು 9mm ಬರುತ್ತೆ, 4x8 ಬರುತ್ತೆ. ಇದು ಗ್ರೈನೈಟ್ ಸೈಜ್ ಅಲ್ಲಿ ಇದೆ ಸರ್. ಇದು ಗ್ರಾನೈಟ್ ಸೈಜ್ ಅಲ್ಲಿ ಇದೆ. ರೆಡಿ ಟು ಲೇ, ಬಾಕ್ಸ್ ಓಪನ್ ಮಾಡ್ದೆ ಲೇ ಮಾಡ್ದೆ ಅನ್ನೋ ಥರ ಇರುತ್ತೆ. ಅಕಾರ್ಡ್ ಕಂಪ್ನಿದು. ಅಕಾರ್ಡ್ದಾ? ವಾವ್, ಆಕ್ಚುಲಿ ಇದ್ರ ಥರನೇ ಬರುತ್ತೆ, ನ್ಯಾಚುರಲ್ ಗ್ರಾನೈಟ್ ತರ ಇದೆ. ಗ್ರಾನೈಟ್ ಥರ ಸೂಪರ್ ಆಗಿದೆ ಸರ್. 4x8 ಸೈಜ್. ಅಲ್ಲಿ ಮ್ಯಾಟ್ ಫಿನಿಶಸ್ ಬರುತ್ತೆ. ಓಕೆ, ನಿಮಗೆ ಬೇಜ್, ಗ್ರೀನ್, ಬ್ಲ್ಯಾಕ್, ಬ್ರೌನ್ ಈ ಕಲರ್ಸ್ ಎಲ್ಲ ಅವೈಲಬಲ್ ಇದೆ. ಗ್ರೀನ್ ಗ್ರೇ ಥರ 4x8 ಸೈಜು. ನಿಮಗೆ ಬಾತ್ರೂಮಲ್ಲಿ ಆಗಿರ್ಬೋದು, ಎಂಟ್ರೆನ್ಸಲ್ಲಿ ಆಗಿರ್ಬೋದು, ಶವರ್ ಪ್ಯಾನಲ್ ಬ್ಯಾಕ್ ಸೈಡ್ ಒಂದು ಪೀಸ್ ಹಾಕಿದ್ರೆ ತುಂಬ ಹೈಲೈಟ್ ಆಗುತ್ತೆ. ಸೇಮ್ ಮ್ಯಾಚಿಂಗ್ ಬೇಕಾದರೆ ಇದು ಮ್ಯಾಚಿಂಗಲ್ಲಿ ಬೇಕಾದರೆ ಬ್ಯಾಲೆನ್ಸ್ ಬಾತ್ರೂಮ್ ರೆಡಿ ಮಾಡ್ಕೊಬೋದು. ಅಕಾರ್ಡ್ ಕಂಪ್ನಿ ಸಿಗುತ್ತೆ. ಇದರಲ್ಲೂ ಕಲೆಕ್ಷನ್ಸ್ ತುಂಬ ಇದೆ, ನೋಡ್ಬೋದು ನೀವು. ದೊಡ್ಡ ಸ್ಲ್ಯಾಬ್ ಥರನೇ ಇದೆ, ಸೇಮ್ ಗ್ರಾನೈಟ್ ಸ್ಲ್ಯಾಬ್ ತರ ಇದೆ. ಟೈಲ್ಸ್ ಅಂತ ಹೇಳಕ್ಕೆ ಆಗ್ತಾ ಇಲ್ಲ ಮಾರ್ಬಲ್ ಸರ್. ಥರನೇ ಪ್ರಿಂಟ್ ಆಗುತ್ತೆ ನೋಡಿ. 4x8 ಸೈಜಲ್ಲಿ
ಸರ್ ಇವಕ್ಕೆಲ್ಲ ಸ್ಕಿಲ್ ಲೇಬರ್ಸ್ ಇರ್ತಾರಾ? ಸ್ಕಿಲ್ ಲೇಬರ್ ಸಿಗ್ತಾರೆ, ಸಿಗ್ತಾರೆ. ಅದಕ್ಕೆ ಇರ್ತಾರೆ. ಓಕೆ. ಇದು ವಾವ್ ಸರ್, ಈ ಫಿನಿಶ್ ಇದೆ. ಗ್ಲಾಸಿ ಇದೆ ಅಲ್ವಾ ಅದು? ಗ್ಲಾಸಿ ಮಿರರ್ ಫಿನಿಶ್ ನೋಡ್ಬೋದು ನೀವು. ಟೈಲ್ಸ್ ಆ ಸೈಜ್ ಎಲ್ಲ ಇದೆಯಾ? ಮಾನ್ಸ್ಟರ್ ಟೈಲ್ಸ್ ಸರ್ ಇದು. 1.5 by 11.5 10 mm thickness. 10 mm thickness ಬರುತ್ತಾ? 10 mm ಸರ್ thickness. ಇದೆ ಸರ್, ಒಂದು ಗೋಡೆಗೆ ಎರಡು ಹಾಕಿದ್ರೆ ಗೋಡೆ ಫಿನಿಶ್ ಗೋಡೆ ಅಲ್ವಾ? ಎಲಿವೇಶನ್ ಆಗಿರ್ಬೋದು. ನಿಮ್ಮ ಹಾಲ್ ಏನಾದ್ರು 11 by 11 12 by 12 ಇದ್ರೆ ಎರಡು ಪೀಸ್ಗೆ ನಿಮ್ಮ ಹಾಲ್ ಮುಗಿದೋಗುತ್ತೆ. ಅಲ್ವಾ ಸರ್? ಒಂದೇ ಜಾಯಿಂಟ್ ಸಿಂಗಲ್ ಜಾಯಿಂಟ್ ಅಲ್ಲಿ ಮುಗ್ದೋಗುತ್ತೆ. ನಿಜವಾಗ್ಲೂ Single ತುಂಬಾ ಚೆನ್ನಾಗಿದೆ ಸರ್. ನಿಜವಾಗ್ಲೂ 5.5 ಮಾನ್ಸ್ಟರ್ by ಟೈಲ್ಸ್ ಸರ್ ಇದು. 11.5. ಸಖತ್ತಾಗಿದೆ. ಸರ್ ಇದು ಈ ಕಡೆ ಬಂದ್ರೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗು, ಹ್ಯಾಂಡ್ ಮೇಡ್ಸು. ಇದೆಲ್ಲ 1 by 1 ಸೈಜಸ್ ಅಲ್ಲಿ ಬರುತ್ತೆ. ಮೋಲ್ಡೆಡ್ ಬೇಡ ಅನ್ನೋರಿಗೆ ನ್ಯಾಚುರಲ್ ಸ್ಟೋನ್ ಹ್ಯಾಂಡ್ ಮೇಡ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ ಸರ್. ಇವ್ರಲ್ಲಿ ಕಲೆಕ್ಷನ್ಸ್ ಇದೆ. ಓಕೆ. ನಿಮ್ಗೆ 100 ರೂಪೀಸಿಂದ ಸ್ಟಾರ್ಟ್ ಆಗಿ 300ವರೆಗೂ ಸಿಗುತ್ತೆ per ಸ್ಕ್ವೇರ್ ಫೀಟ್ ಇದೆ. ಓಕೆ. ವಾಲ್ ಸ್ಲೈಡಿಂಗ್ ಅಲ್ವಾ ಇದು? ಇವೆಲ್ಲ ನ್ಯಾಚುರಲ್ ಸ್ಟೋನ್ ಏನ ಸರ್? ನ್ಯಾಚುರಲ್ ಸ್ಟೋನ್ ಹ್ಯಾಂಡ್ ಮೇಡ್ಸ್ ಸರ್ ಹೇಳಿ. ಈ ಕಡೆ ಬಂದ್ರೆ ಹ್ಯಾಂಡ್ ಮೇಡ್ ಡಿಸೈನ್ಸ್. ಇದು ಪೀಸಸ್ ಅಲ್ಲೇ ಬರುತ್ತೆ. ಓಕೆ. ಇಷ್ಟು ಕಲೆಕ್ಷನ್ಸ್ ಇದೆ. ಓಕೆ. ಎಂಟ್ರೆನ್ಸ್ಗೆ ಇಲ್ಲ ಡ್ರಾಯಿಂಗ್ ರೂಮ್ಗೆ ಇದರೆಲ್ಲ ತುಂಬ ಕಲೆಕ್ಷನ್ಸ್ ಬರುತ್ತೆ. 1 by 1 ಡಿಸೈನ್ಸ್, ಸೆರಾಮಿಕ್ ಫ್ಯಾಷನ್ ಡಿಸೈನ್ಸ್ ಅಂತ. ಓಕೆ. ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ಪ್ಯಾಲೇಸ್ಗಳೆಲ್ಲ ಯೂಸ್ ಮಾಡ್ತಾರಲ್ಲ ಅಂತ ಹೌದು. ಟೈಲ್ಸ್ ತರ ಇದೆ ಸರ್ ಇದು. Handmade. ಓಕೆ. ಹೆಲ್ಪ್ ಮಾಡಿ. ಈ ಥರ 100 by Chips. 300, 100 by 300 ಅಲ್ಲಿ ಬರುತ್ತೆ. 1 by 1 ಅಲ್ಲಿ ಬರುತ್ತೆ. ಓಕೆ. ಮತ್ತೆ 18 by 18 10 inch by 10 inch. ಓಕೆ. ಈ ಥರ 18 by 18 ಸೈಜ್, 10 inch by 10 inch ಸೈಜ್. ಓಕೆ. ಲೈಟು ಹೈಲೈಟರ್ ಈ ಥರ ಬರುತ್ತೆ ಪ್ಯಾಕೇಜ್. ಓಕೆ. ಮತ್ತು ಪಾರ್ಕಿಂಗ್, ಫುಲ್ ಹೆವಿ ಡ್ಯೂಟಿ ಪಾರ್ಕಿಂಗು, ಟೆರೇಸು, ಕಜಾರಿಯ ಕಂಪ್ನಿದು. ಓಕೆ. ಲೈಟು ಆಂಟಿ ಸ್ಕಿಡ್ ಎಲ್ಲ? ಆಂಟಿ ಸ್ಕಿಡ್ ಇರುತ್ತೆ. ಆಂಟಿ ಸ್ಕಿಡ್ ಟೈಲ್ಸ್ ಅಲ್ಲ ಇದೆಲ್ಲ? ಆಂಟಿ ಸ್ಕಿಡ್ ಟೈಲ್ಸ್. ಓಕೆ. ಫುಲ್ ಹೆವಿ ಡ್ಯೂಟಿ ಬರುತ್ತೆ. ಪಾರ್ಕಿಂಗಿಗೆ ಪಾರ್ಕಿಂಗ್ಗೆ, ಟೆರೇಸ್ಗೆ, ಬಾಲ್ಕನೀಸ್ಗೆ ಎಲ್ಲ ಯೂಸ್ ಆಗುತ್ತೆ. ಯೂಸ್ ಆಗುತ್ತೆ. ಈ ಥರ ಕಲೆಕ್ಷನ್ಸ್ ಇದೆ. 2 by 4 ಲಪಾತ್ರೋ ಫಿನಿಶು. ಓಕೆ. ಮನೆ ಎಂಟ್ರೆನ್ಸ್ಗೆ, ಬಾಲ್ಕನೀಸ್ಗೆ ಫುಲ್ ಬಾಡಿ ಬರುತ್ತೆ ಇದು ಮೆಟೀರಿಯಲ್ಲು. ಓಕೆ. ಫ್ರೇಮ್ ಗ್ಲಾನೆಟ್ ಅಂತಾರಲ್ಲ ಅದೇ ಥರ ಇದು ಫುಲ್ ಬಾಡಿಲಿ ಲಪಾತ್ರೋ ಫಿನಿಶ್ ಬರುತ್ತೆ. ಓಕೆ. 3 ಕಲರ್ಸ್ ಅವೈಲೇಬಲ್ ಇದೆ. ಇದು 2 by 4 2 ಅಡಿಗೆ 4 ಅಡಿ 2 by 4 ಇದೆ. ಲಪಾತ್ರೋ ಫಿನಿಶ್. ಕಪೋತ್ರ ಫಿನಿಶ್, ಆಂಟಿ ಸ್ಕಿಡ್ ಟೈಲ್ಸ್. ಅವೆಲ್ಲ ಬಾರ್ಡರ್ಸ್ ಸರ್ ಅವು? ಇದೆಲ್ಲ ಬಾರ್ಡರ್ಸ್ 100 by 300 ಸೈಜ್ ಅಂತಾರೆ. ಓಕೆ. ಇದು ಕೆಲವರೆಲ್ಲ ಚಿಕ್ಕ ಸೈಜಲ್ಲಿ ಬೇಕಾದ್ರೆ ಕೆಲವರು ಕಿಚನ್ ಡ್ಯಾಡೋಗೂ ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಚಿಕ್ಕ ಸೈಜಸ್ ಅಲ್ಲಿ ಬಾತ್ರೂಮ್ಸ್ ಮಾಡ್ಕೋತಾರೆ. ಓಕೆ. ಈ ತರ ಕಲರ್ಸ್ ಇದೆ. ಓಕೆ. ಅದೇ ತರ ಬಂದ್ರೆ ಈ ಕಡೆ ಕಜಾರಿಯದು ನಿಮಗೆ 4 by 6 ಅಲ್ಲೂ ಅವೈಲೇಬಲ್ ಇದೆ. ಗ್ಲಾಸಿ ಫಿನಿಶ್, ಬೋಟೋಚಿನೋ ಅಂತ. ಬೋಟೋಚಿನೋ ಅಂತನಾ? ಬೋಟೋಚಿನೋ ಸೇಮ್. ಬೋಟೋಚಿನೋ ಗ್ಲಾಸಿಲಿ ಈ ತರ ಬಂದ್ರೆ ಮ್ಯಾಟ್ ಅಲ್ಲಿ ಈ ತರ ಬರುತ್ತೆ. ಓಕೆ. ಸೇಮ್. ಕೆಲವರಿಗೆ ಗ್ಲಾಸ್ ಇಷ್ಟ ಆಗುತ್ತೆ, ಕೆಲವರು ಕಾರ್ವಿಂಗ್ ಮ್ಯಾಟ್ ಇಷ್ಟ ಆಗುತ್ತೆ. ಓಕೆ. ಈ ತರ ಬಂದ್ರೆ 4 by 6 ಕಲೆಕ್ಷನ್ಸ್ ಸಿಗುತ್ತೆ. ಗ್ಲಾಸಿ ಫಿನಿಶ್. ಬಿಗ್ಗರ್ ಹಾಲ್ ಇದ್ರೆ ನಿಮ್ಗೆ 4 ಟೈಲ್ ಹಾಕಿದ್ರೆ ವಿ ಶೇಪ್, ಡೈಮಂಡ್ ಶೇಪಲ್ಲಿ ಬುಕ್ ಮ್ಯಾಚ್ ಆಗಿದೆ. ಓಕೆ. ಈ ಥರ ಕಲೆಕ್ಷನ್ಸ್ ಇದೆ. ಹಾಗೆ ಬಂದರೆ ಕಜಾರಿಯಾ ಕಂಪ್ನಿದು ನಿಮಗೆ ಬಾತ್ರೂಮ್ ಕಲೆಕ್ಷನ್ಸ್ ಇದೆ. ಲೈಟ್ ಗ್ರೇ, ಹೈಲೈಟರು ವಿತ್ ಡಾರ್ಕ್. ಇದು ಸೇಮ್ ನಿಮಗೆ ಇಷ್ಟ ಅಂದರೆ ಬಾತ್ರೂಮ್ ಕಾಂಬಿನೇಷನಲ್ಲಿ ಇಲ್ಲ ಅಂದರೆ ಮನೆ ಹೌಸ್ ಫ್ಲೋರಿಂಗ್ ಯೂಸ್ ಮಾಡ್ಕೊಬೋದು. ಓಕೆ.
ಸೇಮ್ ಕಾಂಬಿನೇಷನ್ ಯೂಸ್ ಮಾಡ್ಕೋಬಹುದು, ಬೇಕಾದ್ರೆ ಆಸ್ ಪರ್ ಟೇಸ್ಟ್ ಪಿಕ್ ಮಾಡ್ಬೋದು. ಪಿಕ್ ಮಾಡ್ಬೋದು. ಓಕೆ, ಈ ತರ ಕಲೆಕ್ಷನ್ಸ್ ಇದೆ. ಇಂಡಿಯನ್ ಕಲೆಕ್ಷನ್ಸ್ ಇದೆ ಸರ್ ನಿಮ್ಮ ಹತ್ರ? ಮೋರ್ ದನ್ 3500 ಕಲೆಕ್ಷನ್ಸ್ ಇದೆ ಮೇಡಮ್. ಇದು ಮ್ಯಾಟ್ ಅಲ್ಲಿ ಬರುತ್ತೆ. ಇದು ಮ್ಯಾಟ್ ಅಲ್ಲಿ ನೋಡ್ಬೋದು ನೀವು, ರಸ್ಟಿಕ್ ಫೀಲ್ಗೆ. ಗ್ಲಾಸ್ ಇಷ್ಟ ಆಗಿಲ್ಲ ಅಂದ್ರೆ ಮ್ಯಾಟ್ ಫನ್ ಮಾಡ್ತಾರೆ. ಈ ತರ ಮ್ಯಾಟ್ ಫಿನಿಶ್ ಅಲ್ಲಿ ಮ್ಯಾಟ್ ಫಿನಿಶ್ ಮಾಡ್ಬೋದು. ಶಿಮರ್ಸ್ ಬರುತ್ತೆ, ಸ್ವಲ್ಪ ಲೈಟ್ ಆಗಿ ಶಿಮರ್ಸ್ ಬರುತ್ತೆ. ನೋಡ್ಬೋದು ಈ ತರ ಸೈಜ್ ಹಾ. ಮ್ಯಾಟ್ ಫಿನಿಶ್. ವಾವ್, ಈ ತರ ಇದು ಮೊಸಾಕ್ ತರ ಓಲ್ಡನ್ ಡೇಸ್ ಅಲ್ಲಿ ಬರ್ತಾ ಇತ್ತು, ಈ ತರ ಚಿಪ್ಸ್ ಡಿಸೈನ್ಸ್. ಚಿಪ್ಸ್ ಡಿಸೈನ್ಸ್. ಯಾ, ಈಗ ಅದೇ ಮತ್ತೆ ರೀಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ. ಹಳೆ ಕಾಲದ ಮನೆಗಳೆಲ್ಲ ಹಳೆ ಚಿಪ್ಸ್ ಸ್ಟೈಲ್ಸ್ ಕಾಲದಲ್ಲಿ ಹಾಕಿರೋದು ಈ ಥರದ್ದು ಸರ್. ಬರ್ತಾ ಇದೆ. ಅದು 1 by 1 ಬರ್ತಾ ಇತ್ತು ಆ ಒನ್ ಥರ. ಬೈ ಒನ್ ಬರ್ತಾ ಇತ್ತು. ಈಗ 2x2 2x4 ಸೈಜಸ್ ಎಲ್ಲ ಅವೈಲೇಬಲ್ ಇದೆ. ಓಕೆ ಇದೆಲ್ಲ ಗ್ಲಾಸಿ ಬೈ ಕಜಾರಿ. ಅದು ಓಕೆ 4x4. ಇದು ಸೇಮ್ ಅದೇ ಥರ ಹೌಸ್ ಫ್ಲೋರಿಂಗ್ ಆಗಿರ್ಬೋದು, ಇಲ್ಲ ಕಾಂಬಿನೇಷನ್ ಡಾರ್ಕ್ ಬಾತ್ರೂಮ್. ಇದು ಬುಕ್ ಮ್ಯಾಚ್ ಬರುತ್ತೆ, ಈ ಬುಕ್ ಥರ ಮ್ಯಾಚ್ ಬರುತ್ತಲ್ವಾ? ಬರುತ್ತೆ. ಸೇಮ್ ಅದೇ ಥರ ಸೊ ಅದು ಪ್ಯಾಟರ್ನ್ ಮ್ಯಾಚ್ ಆಗ್ತಾ ಹೋಗುತ್ತೆ, ಒಂದಕ್ಕೊಂದು ಪ್ಯಾಟರ್ನ್ ಮ್ಯಾಚ್ ವಾಲ್ ಆಗ್ತಾ. ಇದ್ರೆ ನಿಮ್ಗೆ ಆ ಥರ ಆಗಿರುತ್ತೆ. ಓಕೆ. ಇದೆಲ್ಲ ಕಜಾರಿಯ ಬ್ರ್ಯಾಂಡ್ ಇದೆ. ಹ್ಞೂ. ಇದು ಬೋಟಚಿನೋ ಗ್ಲಾಸಿ, ಓಕೆ. ಕಜಾರಿಯ ಕಂಪ್ನಿದು. ಸೇಮ್ ವುಡನ್ ಫ್ಲೋರಿಂಗ್ಸ್ ಬರುತ್ತೆ. ವುಡನ್ ಫಿನಿಶಿಂಗ್ ಇದೆ ಅಲ್ಲ ಅದು? ಬಟ್ ಅದು ವುಡನ್ ಅಲ್ಲ, ಟೈಲೇ. ವುಡನ್ ಫಿನಿಶು ಬಟ್ ವೆಟ್ರಿಫೈಡ್. ಓಕೆ. ಬೆಡ್ರೂಮ್ಸು, ಮಾಸ್ಟರ್ ಬೆಡ್ರೂಮ್ಸು ಈ ಥರ ಎಲ್ಲ ಮಾಡ್ಕೊಬೋದು. ಓಕೆ. ವುಡನ್ ಫಿನಿಶ್ 2x4 ಸೈಜ್ ಬರುತ್ತೆ, 2x2 ಬರುತ್ತೆ. ನೆಕ್ಸ್ಟ್ ಬಂದರೆ ನಿಮಗೆ ವುಡನ್ ಫಿನಿಶು ವುಡನ್ ಸ್ಟ್ರಿಪ್ಸಲ್ಲೇ ಬರುತ್ತೆ. ಓಕೆ. ವುಡನ್ ಅಲ್ಲ ಬಟ್ ಆದರೆ ವೆಟ್ರಿಫೈಡ್. ಓಕೆ. ಈ ಥರ ಮಾಸ್ಟರ್ ಬೆಡ್ರೂಮ್ಸು ಕೆಲವರಿಗೆ 2x2 2x4 ಸೈಜಲ್ಲಿ ಇಷ್ಟ ಆಗಿಲ್ಲ ಅಂದರೆ ವುಡನ್ ಯಾವತ್ತು ಪ್ಲ್ಯಾಂಕ್ಸಲ್ಲೇ ಬರುತ್ತೆ. ಹಾಂ ಹಾಂ. ಸ್ಟ್ಯಾಗರ್ಡ್ ಮ್ಯಾನರಲ್ಲಿ ಹಾಕಿದ್ರೆ ನ್ಯಾಚುರಲ್ ಫೀಲಿಂಗ್ ಥರ ಬಂದ್ಬಿಡುತ್ತೆ. ನ್ಯಾಚುರಲ್ ಅಲ್ಲೇ 8 ಅನ್ಸುತ್ತೆ. ಇಂಚ್ಗೆ 3.5 ಅಡಿ ಉದ್ದ ಬರುತ್ತೆ. ಸೊ ಏನಂತಾರೆ ಸರ್ ಇದಕ್ಕೆ? ವುಡನ್ ಪ್ಲ್ಯಾಂಕ್ಸು ಸ್ಟ್ರಿಪ್ಸ್ ಅಲ್ಲಿ ಬರುತ್ತೆ. 8 ಇಂಚ್ಗೆ 4 ಅಡಿ ಬರುತ್ತೆ, 3.5 ಅಡಿ ಬರುತ್ತೆ, 2 ಅಡಿದು ಬರುತ್ತೆ. ಓಕೆ. ಇದೆಲ್ಲ 8 ಇಂಚ್ಗೆ 3.5 ಅಡಿ ಬರುತ್ತೆ. ಈ ಕಡೆ 8 ಇಂಚ್ಗೆ 4 ಅಡಿದು ಬರುತ್ತೆ. 4 ಅಡಿ ಬರುತ್ತೆ 8 ಇದೆಲ್ಲ? ಇಂಚ್ಗೆ 4 ಅಡಿ ಓಕೆ. ನೋಡ್ಬೋದು. ಇದೆಲ್ಲ 6 ಇಂಚ್ ಬೈ 2 ಫೀಟ್ ಬರುತ್ತೆ. ಕಲೆಕ್ಷನ್ಸ್ ನೋಡ್ಬೋದು, ಕಜಾರಿಯ ಕಂಪ್ನಿಯಲ್ಲಿ ಸಿಗುತ್ತೆ. ವಾವ್, ನೋಡ್ಬೋದು ಇದೆಲ್ಲ ಕಜಾರಿಯ ಕಂಪ್ನಿ. 4 ಅಡಿ ಲೆಂತ್. ಓಕೆ. ಇದು 6 ಇಂಚ್ಗೆ 2.5 ಫೀಟ್ ಲೆಂತ್. ಓಕೆ. ವುಡನ್ ಫಿನಿಶಿಂಗ್ ಬರುತ್ತೆ, ವುಡ್ ಥರ ಮೇಂಟೆನೆನ್ಸ್ ಇರೋದಿಲ್ಲ ಅಲ್ವಾ? ವುಡ್ ಆದ್ರೂ ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಕೆಳಗಡೆಯಿಂದ ಇದಾಗ್ಬಿಟ್ಟು ಸೌಂಡ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಲೈಫ್ ಟೈಮ್ ಆಂಟಿ ಸ್ಕಿಡ್ ಸ್ಕ್ರಾಚ್ ಪ್ರೂಫ್ ಎಲ್ಲ ಇರುತ್ತೆ. ಓಕೆ. ಇದು ಸಿಂಪಲ್. ಅದು ನೋಡ್ಬೋದು, ಇದು ನೋಡ್ಬೋದು ಸ್ಟ್ಯಾಗರ್ಡ್ ಮ್ಯಾನರಲ್ಲಿ ಡೆಮೋ ಮಾಡಿದ್ದಾರೆ. ಓಕೆ. ಇದೇ ಥರ ನಿಮ್ಗೆ ಲೈಯಿಂಗ್ ಆಗುತ್ತೆ, ಸ್ಪೇಸ್ ಹೌಸ್ ಕೊಟ್ಕೊಂಡು ಮಾಡ್ಬೋದು. ಓಕೆ. ವುಡನ್ ಫೀಲಿಂಗ್ ಬರುತ್ತೆ, ಲೈಫು ಚೆನ್ನಾಗಿರುತ್ತೆ ಅದಕ್ಕೆ. ಓಕೆ. ಅದೇ ಥರ ಬಂದರೆ ಫ್ರಂಟ್ ಎಲಿವೇಶನ್ ಕ್ಲಾಡಿಂಗ್ ಅಲ್ಲ, ನ್ಯಾಚುರಲ್ ಕ್ಲಾಡಿಂಗ್ ತೋರಿಸಿದ್ವಿ. ಹಾಂ, ಇದು ಮೋಲ್ಡೆಡ್ ಬರುತ್ತೆ. ಮೋಲ್ಡೆಡ್ ಕ್ಲಾಡಿಂಗ್ ಫ್ರಂಟ್ molded, ಎಲಿವೇಶನ್ ಅಲ್ಲ front ಸರ್ ಇದು? elevation ಗೆ. ಓಕೆ. ಈ ಥರ ಇದು 1/2 ಸೈಜಲ್ಲಿ ಬರುತ್ತೆ. ಹಾಂ. 1ಕ್ಕೆ 1.5 ಅಡಿನೂ ಬರುತ್ತೆ. ಓಕೆ. ಸೊ ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಸರ್? ಇದೆಲ್ಲ ನಿಮಗೆ 55 ರುಪೀಸ್ ಆಗುತ್ತೆ ಹಾಂ, ಪರ್ ಸ್ಕ್ವೇರ್ ಫೀಟ್ ಅಲ್ಲ? per square feet. ಬಟ್ ನಾವು ಹಾಗೆ ಕ್ಲಾಡಿಂಗ್ ಮಾಡಿಸ್ತೀವಿ ಅಂತಂದ್ರೆ ಅವಾಗ ತುಂಬ ಕಾಸ್ಟ್ಲಿ ಆಗುತ್ತಲ್ವ ಸರ್? ಅದು ಕಂಪೇರ್ ಮಾಡಿದ್ರೆ ಇದು ರೀಸನೇಬಲ್ ಆಗುತ್ತೆ. ವೆಟ್ರಿಫೈಡ್ ಬಾಡಿ ಬರುತ್ತೆ, ನಾಟ್ ಸೆರಾಮಿಕ್. ಓಕೆ. ವೆಟ್ರಿಫೈಡ್ ಬಾಡಿ ಬರುತ್ತೆ. ಓಕೆ. ನೋಡ್ಬೋದು ಕಲೆಕ್ಷನ್ಸ್. ಇದೆಲ್ಲ 12/18 ಅಂದರೆ 1ಕ್ಕೆ 1 ಅಡಿ 1.5 ಅಡಿ ಸೈಜಸ್ ಅಲ್ಲಿ ಬರುತ್ತೆ. ಸೈಜ್ ಫ್ಲೆಕ್ಸಿಬಲ್ ಆಗಿದೆ, ಯಾವ ಸೈಜ್ ಬೇಕಾದರೂ ಅಡ್ಜಸ್ಟ್ ಆಗೋ ಆಗಿದೆ. ಓಕೆ ಸರ್. ನೋಡಿ ಬ್ರಿಕ್ಸ್ ಥರ ಬರುತ್ತೆ. ಹಾಂ, 1/2 ಸೈಜಸ್ ಅಲ್ಲಿ ಬ್ರಿಕ್ಸ್ ಕ್ಲಾಡಿಂಗ್ ಥರ ಬರುತ್ತೆ ಫ್ರಂಟ್ ಎಲಿವೇಶನ್ಗೆ.
ಸ್ಟೋನ್ ಕಟಿಂಗ್ ತರ ಬರುತ್ತೆ ಅದು ಅಲ್ವಾ? ಸ್ಟೋನ್ ತರ ಬರುತ್ತೆ, ಓಕೆ. ರಿಯಲ್ ಸ್ಟೋನ್ ಕಲ್ ತರಾನೇ ಬರುತ್ತೆ ಇದು. ಕಲ್ಲು ಜೋಡಿಸಿದ್ರೆ ಕಾಂಪೌಂಡ್ಗಳಲ್ಲಿ ಹೆಂಗ್ ಕಾಣುತ್ತಲ್ಲ ಆ ಕಾಣುತ್ತೆ. ತರ ಬೆಬ್ಲಿಂಗ್ ನಾಟ್ ಎ ಪ್ರಿಂಟ್. ಬೆಬ್ಲಿಂಗ್ ಬೇರೆ ಇದೆ ಅಲ್ವಾ? ಬೆಬ್ಲಿಂಗ್ ಇದೆ, ಪ್ರಿಂಟ್ ಹೌದಲ್ವಾ ಸರ್? ಫೀಲ್ ಮಾಡ್ಬೋದು ಅದನ್ನ. ಫೀಲ್ ಮಾಡಿದ್ರೆ ನಿಮಗೆ ಬೆಬ್ಲಿಂಗ್ ತರಾನೇ ಬರುತ್ತೆ. ಇದು ನಿಮಗೆ ಟೈಲ್ಸ್ ಮೇಲೆ ಪ್ರಿಂಟ್ಸ್ ಬರುತ್ತೆ. ಬೇಕಾದ್ರೆ ನಿಮ್ಮ ಹತ್ರ ಟೈಮ್ ಇದ್ರೆ ಈ ತರ ಪ್ರಿಂಟ್ಸ್ ಮಾಡ್ಕೊಡ್ತೀವಿ. ಯಾವ ತರ ಕೇಳಿದ್ರು ಮಾಡ್ಕೊಡ್ತೀರಾ? ಯಾವ ತರ ನಮ್ಮ ಹತ್ರ ಬುಕ್ಲೆಟ್ಸ್ ಇದೆ. Booklets ಇದೆ. ಸೆಲೆಕ್ಷನ್ ಮಾಡಿದ್ರೆ 1 ವೀಕ್ 10 ಡೇಸ್ ಒಳಗಡೆ, ಮ್ಯಾಕ್ಸಿಮಮ್ 5 ಡೇಸ್ ಬೇಕು. ನೀವು ಯಾವ ಟೈಲಲ್ಲಿ ಹೇಳಿದ್ರೆ ಅದು 1/2 ಟೈಲಲ್ಲೂ ಮಾಡ್ಬೋದು, 2/4 ಟೈಲಲ್ಲೂ ಮಾಡ್ಬೋದು. ಓಕೆ. 1 ವೀಕ್ ಟೈಮ್ ಕೊಟ್ರೆ ನಿಮಗೆ ಕೃಷ್ಣ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ರಾಧೆ ಕೃಷ್ಣ ಆಗಿರ್ಬೋದು, ನಿಮ್ಗೆ ಯಾವ ದೇವ್ರದ್ದು ಬೇಕಾದ್ರೆ ಅದ್ರನ್ನ ನಾವು ಪ್ರಿಂಟ್ಸ್ ಮಾಡ್ಕೊಡ್ತೀವಿ. 3D ತರ ಇಮೇಜ್ ಇದೆ ಸರ್ ಅದು. ಈ ತರ ಎಲ್ಲ ಬೇಕಾದ್ರೂ ಪ್ರಿಂಟ್ ಮಾಡಿಸಿ ಕೊಡ್ತೀವಿ. ಓಕೆ. ಲ್ಯಾಂಡ್ಸ್ಕೇಪು ಥರ ಇದ್ರ ಥರನೂ ಮಾಡ್ತೀರಾ, ನೇಚರ್ ಥರನೂ ಮಾಡಿಕೊಡ್ತೀರಾ? ಕ್ಯಾಟ್ಲಾಗಲ್ಲಿ ಸೆಲೆಕ್ಷನ್ ಮಾಡಿದ್ರೆ ಅದೇ ಥರನೇ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಈ ಕಡೆ ಬಂದರೆ ವರ್ಮೋರಾ ಕಂಪ್ನಿದು ನಿಮಗೆ ಪಾರ್ಕಿಂಗ್ 12 mm ಬರುತ್ತೆ. ಇವೆಲ್ಲ ಪಾರ್ಕಿಂಗ್ ಟೈಲ್ಸ್? ಪಾರ್ಕಿಂಗ್ ಟೈಲ್ಸು, ಪಾರ್ಕಿಂಗು, ಟೆರೇಸು, ಬಾಲ್ಕನಿ. ಥಿಕ್ನೆಸ್ 12 mm ಬರುತ್ತೆ ಇದು? ಥಿಕ್ನೆಸ್ 12 mm ಬರುತ್ತೆ. 16x16 ಸೈಜ್ ಬರುತ್ತೆ. ಓಕೆ. ವರ್ಮೋರಾ ಕಂಪ್ನಿದು ಸಿಗುತ್ತೆ ನಮ್ಮ ಹತ್ರ. ಓಕೆ. ಇದ್ರಲ್ಲಿ ನೋಡ್ಬೋದು ಪ್ಲೈನ್ ಕಲರ್ಸು. ಬಾತ್ರೂಮ್ ಫ್ಲೋರಿಂಗ್ಸ್ ಬೇಕಾದ್ರೂ ಮಾಡ್ಬೋದು. ಅಲ್ಲಿ ಬಾತ್ರೂಮ್ ಫ್ಲೋರಿಂಗ್ಸ್ ಅಲ್ಲಿ ಮ್ಯಾಚಿಂಗ್ ಇಷ್ಟ ಆಗಿಲ್ಲ ಅಂತಂದ್ರೆ ಈ ಟೈಲ್ಸ್ ಅಲ್ಲಿ ಅದನ್ನ ಸೆಲೆಕ್ಷನ್ ಮಾಡಿಸ್ಕೊಂಡು ಓಕೆ ಕಾಂಬಿನೇಷನ್ಗೆ ನೋಡ್ಬೋದು. ಇದು 2 in 1 ನಿಮಗೆ ಬಾಲ್ಕನಿಗೆ ಆಗುತ್ತೆ, ಬಾಲ್ಕನಿ ಎಲಿವೆ ವಾಲ್ಗೂ ಆಗುತ್ತೆ. ಓಕೆ. ಇದರಲ್ಲಿ ನಮ್ಮ ಹತ್ರ 3 ಕಲರ್ಸ್ ಇದೆ ನೋಡ್ಬೋದು. ಇದೊಂದು ಕಲರು, ಇದು ಗೋಲ್ಡನ್, ಇದು ವಾಲ್ಗೂ ಆಗುತ್ತೆ. ಫ್ರಂಟ್ ಎಲಿವೇಶನ್ ವಾಲಲ್ಲಿ ಬೇಕಾದರೂ ಮಾಡ್ಬೋದು. ಈ ಥರ ಬೇಜಲ್ಲಿ ಬರುತ್ತೆ. ಓಕೆ. ಇದು ಪ್ರಿಂಟ್ ಅಲ್ಲ, ಇದರಲ್ಲೂ ಬೆಬ್ಲಿಂಗ್. ಇದರಲ್ಲೂ ಎಲ್ಲ ಬೆಬ್ಲಿಂಗ್ಸ್ ಇದೆ ಇದು ಸರ್? ಎಲ್ಲ ಬೆಬ್ಲಿಂಗು ನ್ಯಾಚುರಲ್ ಸ್ಟೋನ್ ತರಾನೇ ಕಾಣುತ್ತೆ ಅಲ್ವಾ? ಬೆಬ್ಲಿಂಗ್ಸ್ ಮಾತ್ರ ನಿಜವಾಗ್ಲೂ ರೀತಿ ನ್ಯಾಚುರಲ್ ಆಗ ಅನ್ಸುತ್ತೆ ಸರ್ ಇದು. ಎಲ್ಲ ಬೆಬ್ಲಿಂಗ್ಸ್ ಇದೆ, ಪ್ರತಿಯೊಂದು ಅಷ್ಟೇ, ಯಾವುದು ಪ್ರಿಂಟ್ ಅಲ್ಲ. ಹ್ಯಾಂಡ್ ವರ್ಕ್ ತರ ಕಾಣುತ್ತೆ, ಇವೆಲ್ಲ ಏನಿದ್ದಾಗ ಅನ್ಸಲ್ಲ. ಇದೆಲ್ಲ ಲೀವ್ಸ್ ಎಲ್ಲ ಅದೇ ಇದೆ. ಪೆಟ್ರಿಫೈಡ್ ಬಾಡಿ, 12 mm ಥಿಕ್ನೆಸ್, ಪಾರ್ಕಿಂಗ್ಗೆ, ಟೆರೇಸ್ಗೆ, ಬಾಲ್ಕನೀಸ್ಗೆ. ಸೂಪರ್ ಸರ್. ವಾವ್ ಸ್ನೇಹಿತರೆ, ಇದಾಗಿತ್ತು ಜಾಸ್ ಸೆರಾಮಿಕ್ಸ್ ಅವರ ಬ್ರಿಲಿಯಂಟ್ ಕಲೆಕ್ಷನ್ಸ್. ಇನ್ನು ಇವರ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ ಅಬೋವ್ 50,000 ಪರ್ಚೇಸ್ ಮಾಡಿದ್ರೆ ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಮತ್ತು ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಇನ್ನು ಫ್ರೆಂಡ್ಸ್, ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಚಾನಲ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ಧನ್ಯವಾದಗಳು.